ಇದು ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಗಳಿಸುವ ವಿಧಾನ ಆಗಿದೆ. ನಿಮ್ಮ ಹತ್ತಿರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ನೀವು ಎಲ್ಲಿಯೂ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಗಳಿಸಬಹುದು. ಹೌದು ಸ್ನೇಹಿತರೆ, ಇವತ್ತು ನಾನು ಹೇಳೋಕೆ ಹೊರಟಿರೋ ಆ್ಯಪ್ ಅಂದರೆ ಯಾವುದೇ ಫೇಕ್ ಆ್ಯಪ್ ಬಗ್ಗೆ ಅಲ್ಲ, ಅಥವಾ ಎಲ್ಲರ ಥರ ಅವರಿಗೆ ಇವರಿಗೆ ಇನ್ವೈಟ್ ಮಾಡಿ ದುಡ್ಡು ಗಳಿಸಿ ಅಂತ ನಾನು ಹೇಳೋಕೆ ಹೋಗ್ತಿಲ್ಲ. ಈಗಿನ ದುನಿಯಾದಲ್ಲಿ ಅದು ವರ್ಕ್ ಕೂಡ ಆಗಲ್ಲ. ನಮ್ಮ ಚಾನಲಲ್ಲಿ ನಾವೇನೇ ಹೇಳಿದರೂ ಅದು ಜೆನ್ಯೂನ್ ಆ್ಯಂಡ್ ಟ್ರಸ್ಟೆಡ್ ಕಂಟೆಂಟ್ ಆಗಿರುತ್ತೆ. ದುಡ್ಡು ಗಳಿಸ್ಬೋದು ಅಂತ ಸುಳ್ಳು ಸುಳ್ಳು ಆ್ಯಪ್ಗಳ ಬಗ್ಗೆ ನಾವು ಹೇಳ್ಕೊಂಡು ಹೋಗಲ್ಲ. ಈ ಥರ ಜೆನ್ಯೂನ್ ಆ್ಯಂಡ್ ಟ್ರಸ್ಟೆಡ್ ಕಂಟೆಂಟ್ಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನೊಂದು ಬ್ಯಾಂಕಿಂಗ್ ರಿಲೇಟೆಡ್ ಆ್ಯಪ್ ಬಗ್ಗೆ ನಿಮಗೆ ಹೇಳ್ತೀನಿ. ನೀವು ಇಲ್ಲಿ ಖಂಡಿತವಾಗಿ ದುಡ್ಡು ಅರ್ನ್ ಮಾಡ್ಬೋದು. ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟಂತೂ ಖಂಡಿತವಾಗಿ ಅರ್ನ್ ಮಾಡ್ಬೋದು. ಎಷ್ಟೋ ಜನ ಈ ಆ್ಯಪಲ್ಲಿ ತಿಂಗಳಿಗೆ 1,00,000ದವರೆಗೆ ಅರ್ನ್ ಮಾಡಿದ್ದಾರೆ. ನೀವು ಪೇಷನ್ಸ್ ಜೊತೆಗೆ ಈ ಆ್ಯಪಲ್ಲಿ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೇ ಆದರೆ ನೀವು ಕೂಡ ಈ ಆ್ಯಪಿಂದ ಅರ್ನ್ ಮಾಡ್ಬೋದು. ಈ ಆ್ಯಪ್ ಹೆಸರು ಬಂದುಬಿಟ್ಟು ಬ್ಯಾಂಕಿಂಗ್ ಸಾಥಿ ಅಂತ. ಈ ಆ್ಯಪಲ್ಲಿ ನೀವೇನು ಮಾಡ್ಬೇಕಂತಂದರೆ ಕ್ರೆಡಿಟ್ ಕಾರ್ಡ್, ಪರ್ಸನಲ್ ಲೋನ್, ಡಿಮ್ಯಾಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್ ಈ ಥರದ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ಗಳನ್ನ ಜನರಿಗೆ ಒದಗಿಸಬೇಕು. ಇದ್ರ ಸೇವೆ ಸಲ್ಲಿಸಬೇಕು ನೀವು. ಈ ಥರ ನೀವು ಸೇವೆ ಸಲ್ಲಿಸೋದ್ರಿಂದ ಬ್ಯಾಂಕ್ಗಳಿಂದ ನಿಮಗೆ ಪೇಮೆಂಟ್ ಸಿಗುತ್ತೆ. ಅದು ಯಾವ ಥರ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ಈ ಆ್ಯಪ್ ಹೇಗೆ ಇನ್ಸ್ಟಾಲ್ ಮಾಡೋದು, ಹೇಗೆ ಸೆಟಪ್ ಮಾಡೋದು, ಹೇಗೆ ವರ್ಕ್ ಆಗುತ್ತೆ ಮತ್ತು ನಿಮಗೆ ಪೇಮೆಂಟ್ ಯಾವ ಥರ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಯಾಕೆ ಮಾಡಬೇಡಿ, ಕೊನೆವರೆಗೂ ನೋಡಿ. ಮೊದಲಿಗೆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ನ ಕ್ಲಿಕ್ ಮಾಡಿ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದೆ ಯಾವ ಥರ ಅಂತ ನಾನು ನನ್ನ ಮೊಬೈಲ್ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತೀನಿ. ಆ ಸ್ಟೆಪ್ಸ್ನ ಫಾಲೋ ಮಾಡಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಆ್ಯಪಲ್ಲಿ ಯಾವ ಥರ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಬಟ್ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಬ್ಯಾಂಕ್ ಸಾಥಿ ಆ್ಯಪ್ನ ಓಪನ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದು OTP ಬರುತ್ತೆ. ಅದು OTP ಆಟೋಮೆಟಿಕ್ಕಾಗಿ ಫೆಚ್ ಆಗಿಬಿಡುತ್ತೆ. ಆಗಲಿಲ್ಲ ಅಂದರೆ ಮ್ಯಾನ್ಯಲ್ ಆಗಿ ನೀವು ಎಂಟರ್ ಮಾಡಿ. ಒಂಚೂರು ಲೋಡಿಂಗ್ ತೊಗೊಳುತ್ತದು. ಓಕೆ, ಆಮೇಲೆ ಗಾಟ್ ಅ ರೆಫರಲ್ ಕೋಡ್ ಅಂತ ಇದೆ. ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ನ ಎಂಟರ್ ಮಾಡಿ. 59110121 59110121 ಈ ಥರ ಆದಮೇಲೆ ಅಪ್ಡೇಟ್ ಕೋಡ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ವೆರಿಫೈ ನಾವು ಅಂತ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡಿ. ನಾನು ಆಲ್ರೆಡಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಒಂದರಲ್ಲಿ, ಇನ್ನೊಂದು ಸಲ ಅದೇ ಆಧಾರ್ ನಂಬರಾಗಿ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ ಬರೋಲ್ಲ. ಸೊ ಇದನ್ನು ನೀವು ಮಾಡ್ಕೊಳ್ಳಿ, ಈಸಿ ಇದೆ ಸ್ಟೆಪ್ಪು. ಇಲ್ಲಿ ವೆರಿಫೈ ಮಾಡ್ಕೊಂಬಿಟ್ಟು ಇಲ್ಲಿ ನಿಮ್ಮ ಫುಲ್ ಡೀಟೇಲ್ಸ್ ಹಾಕ್ಬಿಡಿ. ನಾನು ಇದೆಲ್ಲ ಕ್ರಿಯೇಟ್ ಮಾಡಿದ್ದೀನಿ, ನೀವು ಮಾಡ್ಕೊಳ್ಳಿ. ಇಲ್ಲೆಲ್ಲ ಫುಲ್ ನೇಮು, ಪಿನ್ ಕೋಡು, ನಿಮ್ಮ ಊರಿನ ಪಿನ್ ಕೋಡು, ಇಮೇಲ್ ಮತ್ತು ನಿಮ್ಮ ಅಡ್ರೆಸ್ಸು ಎಲ್ಲ ಹಾಕ್ಬಿಟ್ಟು ಕ್ರಿಯೇಟ್ ಪ್ರೊಫೈಲ್ ಅಂತ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದೊಂದು ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನಿಮ್ಮದೊಂದು ಫೋಟೋ ಬರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರು, ಇಲ್ಲಿ ನಿಮ್ಮದೊಂದು ಕೋಡ್ ಬರುತ್ತೆ. ಸೊ ಇದಿಷ್ಟು ಸಿಂಪಲ್ ಇದೆ. ಓಕೆ, ನೀವು ಒಂದು ಸಲ ಅಕೌಂಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಮಾಡಿದ್ರೆ, ನಿಮ್ಮ ಡೀಟೇಲ್ಸ್ ಎಲ್ಲ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡಿದ್ರೆ ಈ ಥರ ನಿಮಗೊಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ನಿಮ್ಮದು ಫೋಟೋ ಬರುತ್ತೆ. ಸೊ ಈಗ ಇದರಲ್ಲಿ ನೀವು ಯಾವ ಥರ ಏನೇನು ಮಾಡ್ಬೋದು ನಾನು ಹೇಳ್ತೀನಿ. ಇಲ್ಲಿ ನೋಡ್ಬೋದು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ಬೋದು, ನಿಮ್ಮದು ಮಾಡ್ಬೋದು. ಮತ್ತು ಈಗ ನೀವು ಕ್ಲಿಯೆಂಟ್ಗಳಿಗೆ ಈ ಪ್ರಾಡಕ್ಟ್ಗಳನ್ನ ಸೆಲ್ ಮಾಡುವಾಗ ಅವ್ರದ್ದು ಕೂಡ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿ ಯಾವುದು ಎಲಿಜಿಬಿಲಿಟಿ ಇದೆಯಲ್ಲೋ ನೀವು ಅದನ್ನು ಅವ್ರಿಗೆ ಸೆಲ್ ಮಾಡ್ಬೋದು. ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್, ಪರ್ಸನಲ್ ಲೋನ್, ಕ್ರೆಡಿಟ್ ಲೈನ್, ಮ್ಯೂಚುವಲ್ ಫಂಡ್ಸ್ ಅಂತ ಇದೆ. ಇದಿಷ್ಟು ಪ್ರಾಡಕ್ಟ್ಗಳನ್ನ ನೀವು ಜನರಿಗೆ ಸೇಲ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು, ಇದು IDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ. ನೀವು ಇದರಲ್ಲಿ ಅರ್ನ್ ಅಪ್ ಟು 2,000 ರೂಪೀಸ್ ಇದೆ. ನೀವು ಒಬ್ಬರಿಗೆ ಏನಾದರೂ ಸೆಲ್ ಮಾಡಿದ್ರೆ ಇದನ್ನು IDFC ಕ್ರೆಡಿಟ್ ಕಾರ್ಡ್ನ 2,000 ರೂಪಾಯಿ ನೀವು ಪಡಿಬೋದು. ಹಾಗೆ ಆಕ್ಸಿಸ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇಲ್ಲಿ 2,100 ರೂಪಾಯಿ ಪಡಿಬೋದು. AU ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇಲ್ಲಿ 2,000 ರೂಪಾಯಿ ನೀವು ಪಡಿಬೋದು. ಈ ಥರ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ನೆಸೆಸಿಟಿ ಇದೆಯೋ ಕ್ರೆಡಿಟ್ ಕಾರ್ಡ್ದು, ನೀವು ಈ ಆ್ಯಪ್ ಥ್ರೂ ನೀವು ಅವ್ರಿಗೆ ಸೇಲ್ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗುತ್ತೆ. ನಾನೊಂದು ಹಾಗೆ ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ನೀವು ಫ್ರೆಂಡ್ಸ್ಗಳಿಗೆ ಸೇಲ್ ಮಾಡ್ಬೋದು ಅಂತ. ಈಗ IDFC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೀವು ಕ್ಲಿಕ್ ಮಾಡಿ ಆದಮೇಲೆ ಆ್ಯಡ್ ನ್ಯೂ ಕಸ್ಟಮರ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫ್ರೆಂಡ್, ಇಲ್ಲಿ ನೀವು ಯಾರಿಗೆ ಸೆಲ್ ಮಾಡ್ತಿದ್ದೀರಲ್ಲ ಅವ್ರದ್ದು ಫ್ಯಾನ್ ನಂಬರ್, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಅಥವಾ ಯಾರೋ ಆಗಿರ್ಬೋದು, ಇಲ್ಲಿ ಅವ್ರ ಫ್ಯಾನ್ ನಂಬರ್ ಹಾಕಿ
ಇಲ್ಲಿ ಅವ್ರ ಮೊಬೈಲ್ ನಂಬರ್ ಹಾಕಿ, ಇಲ್ಲಿ ನೇಮ್ ಆ್ಯಸ್ ಪ್ಯಾನ್ ಕಾರ್ಡ್ ಅಂತ ಹಾಕಿ, ಪಿನ್ ಕೋಡ್ ಹಾಕಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ಮೇಲೆ ಅವರಿಗೆ ಒಂದು ಲಿಂಕ್ ಹೋಗುತ್ತೆ, ಅವ್ರ ವಾಟ್ಸಪ್ಗೆ ಅಥವಾ ಅವರು SMS ಬಾಕ್ಸ್ಗೆ ಒಂದು ಲಿಂಕ್ ಹೋಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವರು ಡೀಟೇಲ್ಸ್ನ ಎಂಟರ್ ಮಾಡೋಕ್ಕೆ ಹೇಳಿ. ಅವರು ಎಂಟರ್ ಮಾಡಿ ಆದಮೇಲೆ ನಿಮಗೆ ಎಲ್ಲಿ ಗೊತ್ತಾಗುತ್ತೆ ಅವರು ಯಾವುದಕ್ಕೆಲ್ಲ ಎಲಿಜಿಬಿಲಿಟಿ ಇದ್ದಾರೆ ಅಂತ ನಿಮಗೆ ಇಲ್ಲಿ ಬರುತ್ತೆ. ಅದು ಎಲ್ಲಿ ಬರುತ್ತೆ ಅಂತಂದರೆ ಲೀಡ್ಸ್ ಅಂತ ಇರುತ್ತೆ. ಈ ಲೀಡ್ಸಲ್ಲಿ ನಿಮಗೆ ಬರುತ್ತೆ ಅದು. ಇಲ್ಲಿ ಅವರಿಗೆ ಯಾವುದು ಪ್ರಾಡಕ್ಟ್ ಎಲ್ಲ ಇದೆಯಲ್ಲ, ಇಲ್ಲಿ ನಿಮಗೆ ಅವರು ಏನಾದರೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದು ಏನಾದರೂ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದರೆ ಅವರು ಯಾವ ಪ್ರಾಡಕ್ಟ್ಗಳಿಗೆ ಎಲಿಜಿಬಿಲಿಟಿ ಇದ್ದಾರೆ ಅಂತ ಇಲ್ಲಿ ಈ ಸೆಕ್ಷನಲ್ಲಿ ತೋರಿಸುತ್ತೆ. ನೀವು ಈ ಸೆಕ್ಷನಲ್ಲಿ ನೋಡಿಬಿಟ್ಟು ಅವ್ರಿಗೆ ಯಾವುದು ನಿಮಗೆ ಸೂಟೇಬಲ್ ಆಗುತ್ತೆ ಅಂತ, ಅವರಿಗೆ ಯಾವುದು ಸೂಟೇಬಲ್ ಆಗುತ್ತೆ ಅಂತ ನೀವು ಸಜೆಸ್ಟ್ ಮಾಡಿದ್ರೆ ಅವರು ಆ ಪ್ರಾಡಕ್ಟ್ಗಳನ್ನ ತಗೊಂಡ್ರೆ ನಿಮಗೆ ಇಲ್ಲಿ ಹೇಳಿದ್ನಲ್ಲ ಅಮೌಂಟು 2000, 2500 ಆ ಥರ ಅಮೌಂಟ್ಗಳು ನಿಮಗೆ ಸಿಗುತ್ತೆ. ಅದೇ ಥರ ನೀವು ಬ್ಯಾಂಕ್ ಅಕೌಂಟ್ ಕೂಡ ಸೆಲ್ ಮಾಡ್ಬೋದು. ಇಲ್ಲಿ ನೋಡಿ, ಬ್ಯಾಂಕ್ ಅಕೌಂಟ್ ಏನಾದರೂ ನೀವು ಓಪನ್ ಮಾಡಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೆ 350 ರೂಪಾಯಿ ಸಿಗುತ್ತೆ. ನೀವು ಅನ್ಬೋದು, ನೀನು ಯಾಕೆ ಇನ್ನೂ ಅರ್ನ್ ಮಾಡಿಲ್ಲ ಅಂತ ನಾನು ಕೇಳ್ಬೋದು. ನಾನು ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು 1.5 ವಾರ ಆಯ್ತು ಅಷ್ಟೇ. ನಾನು ಇದರಲ್ಲಿ ಇನ್ನೂ ಕೆಲಸ ಮಾಡಿಲ್ಲ. ನನಗೆ ನನ್ನದೇ ಆದ ಬೇರೆ ಕೆಲಸಗಳಿದೆ, ಇದಕ್ಕೆ ಟೈಮ್ ಕೊಡೋಕ್ಕಾಗಿಲ್ಲ. ನೀವೇನಾದರೂ ಟೈಮ್ ಕೊಟ್ಟರೆ ಇದರಲ್ಲಿ ಖಂಡಿತವಾಗಿ ಅರ್ನ್ ಮಾಡ್ಬೋದು. ನಾನು ನೋಡಿದ್ದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಅರ್ನ್ ಮಾಡಿದ್ದಾರೆ. ಕೆಲವೊಬ್ಬರು ಯೂಟ್ಯೂಬರ್ ಕೂಡ ಅರ್ನ್ ಮಾಡಿದ್ದು ನೋಡಿದ್ದೀನಿ, ಲಕ್ಷ ಗಂಟಲೆ ಅರ್ನ್ ಮಾಡಿದ್ದಾರೆ. ಸೊ ನೀವು ಕೂಡ ಇದರ ಉಪಯೋಗವನ್ನು ತೊಗೋಬೋದು ಅಂತ ಹೇಳ್ತಾ, ಇನ್ನು ನೀವು ಇದರಲ್ಲಿ ಅರ್ನ್ ಮಾಡಿದಂಥ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ಥರ ವಿಡ್ರಾ ಮಾಡ್ಕೋಬೇಕಂತ ನಿಮಗೆ ಇದರಲ್ಲಿ ಹೇಳ್ತೀನಿ. ಇಲ್ಲಿ ನಿಮಗೆ ಪ್ರೊಫೈಲ್ ಕಾಣಿಸಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪೇಮೆಂಟ್ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿ ಇಡಿ. ಆಮೇಲೆ ನೀವು ಎಷ್ಟು ಅರ್ನ್ ಮಾಡ್ತಿರಲ್ಲ ಅದು ಯಾವಾಗ ನೀವು ವಿಡ್ರಾವಲ್ ಕೊಟ್ಟರೂ ಕೂಡ ಆ ವಾರದ ಶುಕ್ರವಾರ ದಿನ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈಗಿನ ಕಾಲದಲ್ಲಿ ಯಾವ್ಯಾವ ಥರ ದುಡ್ಡು ಅರ್ನ್ ಮಾಡ್ಬೋದು ಅಂತ. ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗಿ ಅರ್ನ್ ಮಾಡ್ಬೋದು. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸ್ಟೇ ಸೇಫ್. ಬಾಯ್.